ಮೊದಲನೆಯ ಪ್ರಶ್ನೆ, ಫೋನ್ ಪೇ ಯಾವ ದೇಶಕ್ಕೆ ಸಂಬಂಧಪಟ್ಟ ಕಂಪನಿ? ಎ ಅಮೆರಿಕ, ಬಿ ಭಾರತ, ಸಿ ರಷ್ಯಾ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಭಾರತ. ಎರಡನೆಯ ಪ್ರಶ್ನೆ, ಭಾರತದ ಮೊಟ್ಟಮೊದಲ ನಾಗರಿಕರು ಯಾರು? ಎ ಪ್ರಧಾನಮಂತ್ರಿಗಳು, ಬಿ ಗವರ್ನರ್, ಸಿ ಉಪರಾಷ್ಟ್ರಪತಿಗಳು, ಡಿ ನಮ್ಮ ರಾಷ್ಟ್ರಪತಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು. ಮೂರನೆಯ ಪ್ರಶ್ನೆ, ಆಮ್ಲಜನಕವನ್ನ ಹೆಚ್ಚು ನೀಡುವಂತಹ ಮರ ಯಾವುದು? ಎ ಆಲದ ಮರ, ಬಿ ನೇರಳೆ ಮರ, ಸಿ ತೇಗದ ಮರ, ಡಿ ಹಲಸಿನ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರ. ನಾಲ್ಕನೆಯ ಪ್ರಶ್ನೆ, ಹಾಲು ಉತ್ಪಾದನೆಯಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಎ ಮೂರನೇ ಸ್ಥಾನ, ಬಿ ಮೊದಲನೆಯ ಸ್ಥಾನ, ಸಿ ನಾಲ್ಕನೆಯ ಸ್ಥಾನ, ಡಿ ಎರಡನೆಯ ಸ್ಥಾನದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊದಲನೇ ಸ್ಥಾನದಲ್ಲಿದೆ. ಐದನೆಯ ಪ್ರಶ್ನೆ, ಯಾವುದನ್ನ ಪಂಚನದಿಗಳ ಜಿಲ್ಲೆ ಎಂದು ಕರೆಯುತ್ತಾರೆ? ಎ ನಮ್ಮ ಬೆಂಗಳೂರು, ಬಿ ವಿಜಯನಗರ, ಸಿ ಹಾಸನ, ಡಿ ಕೋಲಾರ ಜಿಲ್ಲೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ. ಇನ್ನು ಆರನೆಯ ಪ್ರಶ್ನೆ, ಹಿಂದೂ ಧರ್ಮದಲ್ಲಿ ವೈದ್ಯರನ್ನ ಏನೆಂದು ಕರೆಯಲಾಗುತ್ತದೆ? ಎ ವೈದ್ಯರು, ಬಿ ಗುರುಗಳು, ಸಿ ಇಂದ್ರ, ಡಿ ಧನ್ವಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಧನ್ವಂತ್ರಿ. ಇನ್ನು ಏಳನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಹಣ್ಣು ಯಾವುದು? ಎ ದ್ರಾಕ್ಷಿ, ಬಿ ಬಾಳೆಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಇನ್ನು ಎಂಟನೆಯ ಪ್ರಶ್ನೆ, ದೇಹದ ಯಾವ ಭಾಗದಲ್ಲಿ ರಕ್ತ ಕಂಡುಬರುವುದಿಲ್ಲ? ಎ ತುಟಿ, ಬಿ ಹೃದಯ, ಸಿ ನಾಲಿಗೆ, ಡಿ ಕಾರ್ನಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. ಇನ್ನು ಒಂಬತ್ತನೆಯ ಪ್ರಶ್ನೆ, ತೆಂಗಿನಕಾಯನ್ನ ಹೆಚ್ಚಾಗಿ ಬೆಳೆಯುವಂತಹ ದೇಶ ಯಾವುದು? ಎ ರಷ್ಯಾ, ಬಿ ಮಾಲ್ಡೀವ್ಸ್, ಸಿ ಅಮೆರಿಕ, ಡಿ ಇಂಡೋನೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷಿಯಾ. ಹತ್ತನೆಯ ಪ್ರಶ್ನೆ, ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂತಹ ಕವಿ? ಎ ವಿಕರ ಕವಿ, ಬಿ ಹಾಸ್ಯ ಕವಿ, ಸಿ ಅಪರೂಪದ ಕವಿ, ಡಿ ವಿಕಟ ಕವಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಕಟ ಕವಿ ಎಂದು ಕರೆಯಲಾಗುತ್ತದೆ. ಇನ್ನು 11ನೆಯ ಪ್ರಶ್ನೆ, ಬಿಸಿ ಮಾಡಿದಾಗ ಯಾವ ಆಹಾರವು ಗಟ್ಟಿಯಾಗುತ್ತದೆ? ಎ ಕೋಳಿ ಮೊಟ್ಟೆ, ಬಿ ಓಟ್ಸ್, ಸಿ ಸೊಪ್ಪು, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ. ಇನ್ನು 12ನೆಯ ಪ್ರಶ್ನೆ, ಬಿಳಿ ಚಿನ್ನ ಎಂದು ಯಾವುದನ್ನ ಕರೆಯಲಾಗುತ್ತದೆ? ಎ ಪ್ಲಾಟಿನಂ, ಬಿ ಮೊಟ್ಟೆ, ಸಿ ಗೋಲ್ಡ್, ಡಿ ಸಿಲ್ವರ್.
ಸರಿಯಾದ ಉತ್ತರ ಆಪ್ಷನ್ ಎ, ಪ್ಲಾಟಿನಂ ಅನ್ನ ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ. ಇನ್ನು 13ನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಈರುಳ್ಳಿ ತಿನ್ನುವುದರಿಂದ ಏನಾಗುತ್ತದೆ? ಎ, ಕಾಲು ಊತ ಬರಬಹುದು, ಬಿ, ಶುಗರ್ ಕಡಿಮೆಯಾಗುತ್ತದೆ, ಸಿ, ಕಿಡ್ನಿ ಸಮಸ್ಯೆ ಬರಬಹುದು, ಡಿ, ಬಿಪಿ ಸಮಸ್ಯೆಯಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶುಗರ್ ಕಡಿಮೆ. 14ನೆಯ ಪ್ರಶ್ನೆ, ಯಾವ ಪುಷ್ಪದಿಂದ ಶಿವನನ್ನ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ ಎಂದು ನಂಬಿಕೆ ಇರುತ್ತದೆ? ಎ, ಮಲ್ಲಿಗೆ, ಬಿ, ತುಂಬೆ, ಸಿ, ಸೇವಂತಿಗೆ, ಡಿ, ಗುಲಾಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತುಂಬೆ. ಇನ್ನು 15ನೆಯ ಪ್ರಶ್ನೆ, ಸುವರ್ಣ ವಿಧಾನಸೌಧ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ, ಬೆಳಗಾವಿ, ಬಿ, ಕೋಲಾರ, ಸಿ, ಉಡುಪಿ, ಡಿ, ಬಾಗಲಕೋಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೆಳಗಾವಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.